ಎಲ್ಲರೂ ನಿಮ್ಮ ಮಾತು ಕೇಳೋದಕ್ಕೆ ಕಾದುಕೊಂಡಿದ್ದಾರೆ ಅಂತ ಜೋಗಿಯವರು ಹೇಳಿ. ಕಾದುಕೊಂಡಿರುವ ಸಮಾರಂಭ ಯಾವಾಗ ಮುಗೀತದೆ ಅಂತ ಕೊನೆಯ ಮಾತು ಅಂತ ಹೇಳಿದರೆ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಕೊನೆ ಮಾಡಬೇಕಾಗುತ್ತೆ. ಇದು ಬಹಳ ಕಷ್ಟ. ಏನು ಒಬ್ಬರ ಮಾತನ್ನು ನಿರೀಕ್ಷಿಸುವುದು, ಅವರ ನಿರೀಕ್ಷೆಗೆ ಅನುಸಾರವಾಗಿ ನೀವು ನಿರೀಕ್ಷೆ ಮಾಡಿದ ಹಾಗೆ ನನಗೆ ಆತಂಕ ಶುರುವಾಗುತ್ತೆ. ಏನು ಮಾತಾಡೋದು, ನೀವು ಏನು ನಿರೀಕ್ಷೆ ಮಾಡ್ತೀರಿ ಅಂತ ನನಗೆ ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇದ್ರೇನೆ ಚೆನ್ನಾಗಿರೋದು. ಏನನ್ನು ನಿರೀಕ್ಷೆ ಮಾಡಿದ್ವಿ ನೋಡಿ, ಬರೆಯೋದುಂಟಲ್ಲ ಅಥವಾ ಬರೆಯೋದಾಗಲಿ ಮಾತಾಡೋದಾಗಲಿ ಯಾವುದೇ ಒಂದು ಕೆಲಸ ನಾವು ಮಾಡುವಾಗ ಹೇಗೆ ಮಾಡಿದರೆ ಜನಕ್ಕೆ ಇಷ್ಟ ಆಗುತ್ತದೆ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ಅದರಲ್ಲಿ ಒಂದು ಒಳ್ಳೆಯದೂ ಇದೆ, ಒಂದು ಕೆಟ್ಟದೂ ಇದೆ. ಜನರಿಗೆ ಗೊತ್ತಿದ್ರೆ ಅದನ್ನು ನಮ್ಗೆ ಕೊಡ್ಲಿಕ್ಕೆ ಏನಾಗ್ತದೆ ಅಂದ್ರೆ ಕಷ್ಟ ಏನಿಲ್ಲ. ಜನರಿಗೆ ಮೊದಲೇ ಗೊತ್ತಿದೆ, ಇಂಥದ್ದು ಕೊಡ್ಬೋದು, 4 ಜೋಕ್ ಚೆನ್ನಾಗಿದೆ, ಎಲ್ರಿಗೂ ಗೊತ್ತಿರ್ತದೆ, ಮೊದಲೇ ಗೊತ್ತಿರ್ತದೆ ಎಲ್ಲ ಆಗಿದೆ. ಆದರೆ ಸ್ವಲ್ಪ ನಮ್ಮ ಅನುಭವ ನಾವು ನೋಡಿದರೆ, ಯಾರನ್ನು ನೋಡಿದರೆ ನಮಗೆ ಸಂತೋಷ ಆಗುತ್ತೆ. ನೀವೇ ಆಲೋಚನೆ ಮಾಡಿ, ಯಾರನ್ನು ನೋಡಿದರೆ ಸಂತೋಷ. ನಾವು ನೋಡ್ತಾ ಇದ್ದೇವೆ ಅವರನ್ನು ಅಂತ ಗೊತ್ತಾಗಿ ಪೋಸ್ಟ್ ಕೊಡುವವರನ್ನು ನೋಡಿದರೆ ಸಂತೋಷ ಆಗೋಲ್ಲ, ಅಥವಾ ತಮ್ಮ ಪಾಡಿಗೆ ತಾವು ನಾವು ನೋಡ್ತಾ ಇದ್ದೇವೆ ಅಂತ ಕೂಡ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಮಗ್ನರಾಗಿರುವವರನ್ನು ನೋಡಿದರೆ ಸಂತೋಷ ಆಗೋಲ್ಲ, ಯಾರನ್ನು ನೋಡಿದರೆ ಸಂತೋಷ ಆಗೋದು? ನನ್ನ ಪ್ರಕಾರ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ, ಅವರಿಗೆ ಪೋಸ್ಟ್ ಕೊಡ್ಲಿಕ್ಕೆ ಗೊತ್ತಿದೆ, ಆದರೆ ತತ್ಕಾಲದಲ್ಲಿ ಅವರು ಅವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ, ತಲ್ಲೀನರಾಗಿದ್ದಾರೆ, ಅವರಿಗೆ ನೀವು ನೋಡುವುದು ಕೂಡ ಗೊತ್ತಿಲ್ಲ. ಹೀಗೆ ಇದ್ದವರನ್ನು ನೋಡುವುದು ತುಂಬಾ ಸಂತೋಷ. ನೋಡ್ಬೇಕಾದ್ರೆ ಹಾಗೆ ಅಂದ್ರೆ ನಮ್ಮ ಏನಂದ್ರೆ ಅವಾಗ ನಿರೀಕ್ಷೆ ಇಲ್ಲ, ಏನು ಇರುವುದಿಲ್ಲ, ತುಂಬಾ ಸಹಜವಾಗಿ ಪ್ರಕೃತಿಗೆ ಸಹಜವಾಗಿ ನಾವು ಇರ್ತೇವೆ. ಇದನ್ನು ನೀವು ಒಪ್ಪಬೇಕಾಗಿಲ್ಲ. ಒಪ್ಪಿದರೆ ಬರಿಬೇಕು ಹೇಗೆ ಅಂತ, ಬರೆಯುವುದು ಹಾಗೆ. ಜನರಿಗೆ ಏನು ನಿರೀಕ್ಷೆ ಇದೆ ಅದನ್ನು ಕೊಡೋದಕ್ಕೋಸ್ಕರ ನಾನು ಬರೀತೇನೆ ಅಂತ ಬರೆದ್ರೆ ಅದು ಹೇಗಾಗ್ತದೆ ಅಂದ್ರೆ, ಫೋಟೋಗ್ರಾಫರಿಗೆ ಚೆನ್ನಾಗಿ ನನ್ನ ಫೋಟೋ ಚೆನ್ನಾಗಿ ಬರಬೇಕು ಅಂತ ನಾವು ಪೋಸ್ ಕೊಡುವ ಹಾಗೆ ಆಗ್ತದೆ. ಅದನ್ನು ಒಳ್ಳೆಯ ಫೋಟೋಗ್ರಾಫರ್ ಬಯಸೋದೇ ಇಲ್ಲ. ಅವನು ಬಯಸೋದು ನೀವು ನಿಜವಾಗಿ ಹೇಗಿದ್ದೀರಿ ಹಾಗೆ ಅವನಿಗೆ ಅದನ್ನು ತಗೋಬೇಕಾಗಿದೆ. ಹಾಗೆಯೇ ಬರೆಯುವವನು ಕೂಡ ಅವನಿಗೆ ನಿಜವಾಗಿ ಏನು ಅನ್ನಿಸ್ತದೆ ಅದನ್ನು ಬರೆಯುವುದು. ಇದು ಕಷ್ಟ. ನಿಜವಾಗಿ ಏನು ಅನ್ನಿಸ್ಬೇಕಾದ್ರೆ ಜನರಿಗೆ ಏನು ಅನ್ನಿಸಬಹುದು ಅಂತ ನಾವು ಯೋಚನೆ ಮಾಡುವುದನ್ನು ಕಡಿಮೆ ಮಾಡದಿದ್ರೆ ಆಗುದಿಲ್ಲ. ನಮಗೆ ಏನು ಅನ್ನಿಸ್ತದೆ ಅಂತ ಅನಿಸೋದೇ ಇಲ್ಲ. ನನ್ನ ಬಹಳ ಹತ್ತಿರದ ಮಿತ್ರರಾದ ಯೋಗಿಯವರು ಪ್ರಕಾಶ್ ಕಮ್ಮನಹಳ್ಳಿ ಹೇಳಿದ ಕೃತಿ ಬಗ್ಗೆ ಮಾತಾಡಬೇಕಾದ್ರೆ ಅವರ ಆ ಕೃತಿಯ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಕೃತಿಯ ಬಗ್ಗೆ ಮಾತಾಡಿದ್ದಾರೆ. ನಾನಿವತ್ತು ಅವ್ರ ಮನೆಯಲ್ಲಿ ತಿಂಡಿ ಮಾಡಿದರೆ 4 ದಿವಸ ಅವರ ಮನೆಯಲ್ಲಿ ನಾನಿದ್ರೆ ಕೃತಿ ಬರಲಿಕ್ಕಾಗದಿದ್ರು ನನ್ನ ಆಕೃತಿ ಸ್ವಲ್ಪ ಅವರು ಹಾಗೆ ಆಗುತ್ತೆ. ಯೋಗಿಯವರು ಅವಿರತವಾಗಿ ಬರೀತಾ ಇದ್ದಾರೆ. ಬರೆಯುವುದು ಅವರ ಉದ್ಯೋಗ. ಬರೆಯಲೂ ಬೇಕಾಗಿದೆ, ಅವರು ಬರೆಯಲೇಬೇಕಾಗಿದೆ. ಬದುಕಿಗೋಸ್ಕರ ಅವರು ಬರೆಯಲೇಬೇಕಾಗಿದೆ. ಬದುಕು ಅಂತ ಹೇಳಿದ್ರೆ ನಮ್ಮಲ್ಲಿ 2 ಅರ್ಥ ಇದೆ. ಒಂದು ಆಸ್ತಿ ಅಂತ ಅರ್ಥ, ಬದುಕು ಹಣ ಸಂಪಾದನೆ ಅಂತ. ಮತ್ತೊಂದು ಆಂತರಿಕ ಜೀವನ ಅಂತ ಅರ್ಥ, ಬದುಕು. ಈ 2ಕ್ಕೋಸ್ಕರ ಕೂಡ ಯೋಗಿಯವರು ಬರೀಲೇಬೇಕು. ಅವರು ಬದುಕಿಗೋಸ್ಕರ ಬರೀಬೇಕು. ಇದು ಹೇಗಿದೆ ಅಂದ್ರೆ, ಒಂದರೊಳಗೆ ಒಂದಿದೆ, ಅದನ್ನಷ್ಟು ಬೇಗ ಅಷ್ಟು ಸುಲಭದಲ್ಲಿ ನೀವು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅವರದ್ದು ಕಾಲಂನಲ್ಲಿ ಒಂದು ಮಾತಿದೆ, ಎಸ್ ಮೂರ್ತಿಯವರ ಬಗ್ಗೆ ಬರೆದದ್ದು ಅಂತ ಕಾಣುತ್ತೆ. ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆ. ಕ್ರಿಯಾಶೀಲತೆಯು ಸೃಜನಶೀಲತೆಗಿಂತ ದೊಡ್ಡದು ಎನ್ನುವ ರೀತಿಯಲ್ಲಿ ಎಸ್ ಮೂರ್ತಿಯವರು ಬದುಕಿದ್ರು ಅಂತ ಮಾತು ತುಂಬಾ ಚೆನ್ನಾಗಿದೆ. ಆ ಮಾತು ಬಹಳ ಚೆನ್ನಾಗಿದೆ. ಕ್ರಿಯಾಶೀಲತೆಯು ಸೃಜನಶೀಲತೆಗಿಂತ ದೊಡ್ಡದು ಎನ್ನುವ ರೀತಿಯಲ್ಲಿ ಎಸ್ ಮೂರ್ತಿಯವರು ಬದುಕಿದ್ರು ಅಂತ. ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ನಾನು ತಾತ್ವಿಕವಾಗಿ ಹೇಳ್ತಾ ಇದ್ದೆ. ಅಲ್ಲಿಗೂ ಸ್ವಲ್ಪ ಗೊಂದಲ ಇದೆ, ಅದಿರಲಿ. ಆದರೆ ಬರೀಲೇಬೇಕಾಗಿದೆ. ಉದ್ಯೋಗ ಮಾಡೋದ್ರೆ ಕ್ರಿಯಾಶೀಲತೆ.
ಅವನು ಬರೀಲೇಬೇಕಾಗಿದೆ, ಪ್ರತಿ ವಾರ ಒಂದು ಅಂಕಣ ಬರೀಲೇಬೇಕು. ಈ ಬರೀಲೇಬೇಕು ಅಂತ ಹೇಳುವುದು ಎಷ್ಟೋ ಶಕ್ತಿ ಕಡ್ಡಾಯಾಗಿ ನಮ್ಮನ್ನು ಒಣಗಿಸ್ತದೆ. ಆದರೆ ಕ್ರಿಯಾಶೀಲತೆ ಇದ್ದವನಿಗೆ ಅದೊಂದು ಉತ್ಸಾಹ, ಅದೊಂದು ಚಾಲೆಂಜ್. ಪ್ರತಿ ವಾರ ಹೋಗಲಿಕ್ಕೆ ಬಲ್ಲ. ನಮ್ಮಲ್ಲಿ ನೋಡಿ, ನಾವು ವ್ಯಾಯಾಮ ಬೇರೆ, ಡಾನ್ಸ್ ಬೇರೆ ಅಲ್ವ, ಜಿಮ್ ಮಾಡೋದು ಬೇರೆ, ಡಾನ್ಸ್ ಮಾಡೋದು ಬೇರೆ ಅಲ್ವ. ಆದರೆ ಎರಡು ಹತ್ರ ಇದೆ. ಈ ಎರಡರಲ್ಲಿ ಇರೋದು ಆಂಗಿಕವೇ. ವ್ಯಾಯಾಮ ಅಂದರೆ ವ್ಯಾಯಾಮ ನಿಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ, ಇನ್ಯಾರೋ ಬಯಸ್ತಾರೆ ಅನ್ನೋದಕ್ಕೋಸ್ಕರವೂ ಕೂಡ ನೀವು ಮಾಡ್ತಾ ಇರೋದು. ಡಾನ್ಸ್ ಮಾಡೋದು ಅದು ನಿಮ್ಮ 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 ಸ್ವಾಭಾವಿಕ. ನಿಮಗೇನು ಅನ್ನಿಸ್ತದೆ, ಎರಡು ಹತ್ರ ಇದೆ. ಹಾಗೆ ಅಂತ ಎರಡನ್ನು ನೀವು ಬೇರೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದರೊಳಗೆ ಒಂದಿರ್ತದೆ. ಯಾವಾಗ ಅದು ಸೇರಿಬಿಡ್ತದೆ, ಯಾವಾಗ ಅದು ಬೇರೆ ಆಗ್ತದೆ, ಬೇರೆ ಆದಾಗ ಜಡ ಆಯಿತು. ನಾವು ಮಾಡ್ತಾ ಇರುವ ಕೆಲಸ ಅದು ಏಕಕಾಲದಲ್ಲಿ ಕ್ರಿಯಾಶೀಲತೆ ಇರುವಾಗಿ ಅದರಲ್ಲಿ ಸೃಜನಶೀಲತೆಯು ನಮಗೆ ಗೊತ್ತಿಲ್ಲದ ಹಾಗೆ ಬಹಳ ಪ್ರಜ್ಞಾಪೂರ್ವಕವಾದ ಬರವಣಿಗೆ ಯಾಕೆ ಅಂತ ಗೊತ್ತಿಲ್ಲ, ಅದು ಇಷ್ಟ ಆಗುದಿಲ್ಲ. ಬಹಳ ಪ್ರಜ್ಞಾಪೂರ್ವಕವಾಗಿ ಬರೆಯುವುದುಂಟಲ್ಲ. ನಮಗೆ ಒಬ್ಬರು ಸಾಹಿತ್ಯ ಅಭಿಮಾನಿಗಳಿದ್ರು, ಹಳಬರು. ಅವರು ನಾವೆಲ್ಲ ಅವ್ರ ಹತ್ರ ಶಿವರಾಮ ಕಾರಂತರು ಬಹಳ ದೊಡ್ಡ, ನಮ್ಮ ಊರು ಪುತ್ತೂರು. ಶಿವರಾಮ ಅವರ ಕಾದಂಬರಿಗಳ ಬಗ್ಗೆ ಹೇಳ್ತಾ ಇದ್ರೆ ಅವರು ಸೂತರಾಮ್ ಒಪ್ಪುತ್ತಾನೆ ಇರಲಿಲ್ಲ. ಅದರಲ್ಲಿ ಏನಿದೆ ಅದರಲ್ಲಿ ಶಿವರಾಮ ಕಾರಂತರ ಕಾದಂಬರಿ ಏನಿದೆ ಅಂದ್ರೆ ಅವ್ರು ಹೇಳ್ತಿದ್ರು, ನಾವು ನೀವು ಪ್ರತಿನಿತ್ಯ ನೋಡತಕ್ಕಂಥ ಮನುಷ್ಯರೇ ಅದರಲ್ಲಿ ಇರೋದು. ಇವರನ್ನು ಇಲ್ಲಿ ನೋಡೋದೇ ಸಾಕಾಗಿದೆ. ಅದರ ಮೇಲಿಂದ ನಾವು ಕಾದಂಬರಿಯ ಪುಟ ತೆಗೆದ್ರೆ ಅಲ್ಲಿಯೂ ಕಾಣೋದು ಅವರೇ, ಅದೇ ಆಟಗಾರ ಸುಬ್ಬರಾಯ, ಇನ್ಯಾರೋ ಒಬ್ಬ. ಇದೇನು ಅಂತ ವಾಸ್ತವ ನಮ್ಮ ಒಳಗೆ ನಮಗೆ ಬಹಳ ಇಷ್ಟ ಆಗೋದು ಕಷ್ಟ ಇದೆ. ವಾಸ್ತವ ಇಷ್ಟ ಆಗೋದು ಬಹಳ ಕಷ್ಟ ಇದೆ, ಅದೇನು ಸುಲಭ ಇಲ್ಲ. ನೋಡಿ, ನಮ್ಮ ದಕ್ಷಿಣ ಕನ್ನಡದ ಮತ್ತೊಬ್ಬರು ಒಳ್ಳೆಯ ಕಥೆಗಾರರು, ಹಳೆಗಾಲದ ಕಥೆಗಾರರು, ಬಾಗ್ಲೋಡಿ ದೇವರಾಯರು ಅಂತ. ಅವರು ಒಂದು ಕಥಾ ಸಂಕಲನ ಬರೆದು, ಹುಚ್ಚು ಮುನ್ಸೀಬನ ಪ್ರಸಂಗ ಅಂತೇನೋ ಅಷ್ಟಾಗುವಾಗ ಕಥಾ ಸಂಕಲನ ಪ್ರಕಟ ಆದ್ಮೇಲೆ ಏನೋ ಕೆಲವು ಘಟನೆಗಳಾಗಿ ಅವರು ಅಧ್ಯಾತ್ಮಕ್ಕೆ ತಿರುಗಿದ್ರು. ಕಟೀಲ ದೇವಿ ಉಪಾಸನೆ ಎಲ್ಲ ಮಾಡಿದ್ರು, ಏನೋ ಎಲ್ಲ ಆಯ್ತು ಬಿಡಿ. ಆಮೇಲೆ ಒಂದು ಕಥಾ ಸಂಕಲನ ಬರುದು ನೋಡಿದ್ರೆ ಕಟೀಲ ದೇವಿಯ ಆಣೆಗೂ ಮೊದಲನೇ ಕಥಾ ಸಂಕಲನವೇ ಚೆನ್ನಾಗಿರೋದು ಹೊರತು ಅದು ಎರಡನೇ ಕಥಾ ಸಂಕಲನ ಅಲ್ಲ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ನಾವು ಏನು ಅಂದ್ರೆ, ಆ ಮೊದಲನೇ ಸಂಕಲನದಲ್ಲಿ ಅವರು ಸಂದೇಹವಾದಿಯಾಗಿದ್ರು. ಅವರು ದೇವರನ್ನ ಒಪ್ಪುವುದು ಬಿಡುವುದು ಅದಕ್ಕಿಂತ ಎಲ್ಲ ಜೀವನ ಬಹಳ ಮುಖ್ಯ ಅಂತ ಅವ್ರು ಬೇರೆ ಏನು ಮಾಡ್ತಾ ಇದ್ರು. ಜೀವನಕ್ಕೆ ಬಹಳ ಕ್ಲಚಸ್ ಅಂಡ್ ಲೈಫ್ ಅಂತ, ಜೀವನಕ್ಕೆ ಬಹಳ ಹತ್ರ ಇದೆ. ಆವಾಗ ಬರೆದ ಕಥಾ ಸಂಕಲನ ಎಂತ ಕಲೆಗಾರಿಕೆಯಿಂದ ತುಂಬಿ ಇವತ್ತಿಗೂ ನಮ್ಮ ನೆನಪಲ್ಲಿ ಉಂಟು ಅಂದ್ರೆ, ಆಮೇಲೆ ಬದಲಾವಣೆಯಾಗಿ ಅಧ್ಯಾತ್ಮ ಇತ್ಯಾದಿಗಳಿಗೆಲ್ಲ ಬಂದು ಅವರೊಂದು ಕಥಾ ಸಂಕಲನ ಬರ್ತಾರಲ್ಲ, ಅವರ ದೃಷ್ಟಿಯಲ್ಲಿ ಎರಡನೇ ಕಥಾ ಸಂಕಲನ ಚೆನ್ನಾಗಿದೆ. ಆದ್ರೆ ಓದುವವರು ಎಲ್ಲರ ದೃಷ್ಟಿಯಲ್ಲಿ ಮೊದಲನೇ ಕಥಾ ಸಂಕಲನ ಉಂಟಲ್ಲ, ಇವರು ಆ ತಿರುಗದೇ ಇದ್ರೆ, ಬದಲಾವಣೆ ಆಗದೇ ಇದ್ರೆ ಒಳ್ಳೆಯದಿತ್ತು ಅಂತ. ವಾಸ್ತವಕ್ಕೆ ಇರತಕ್ಕ ಸಾಮರ್ಥ್ಯ, ವಾಸ್ತವಕ್ಕೆ ಇರತಕ್ಕ ರೂಪಕ ಸಾಮರ್ಥ್ಯ, ರೂಪಕ ಅಂತ ನೀವು ಪ್ರಜ್ಞಾಪೂರ್ವಕವಾಗಿ ಬರೆದಾಗ ಕಳೆದು ಹೋಗುತ್ತೆ. ವಾಸ್ತವಕ್ಕೆ ಇರತಕ್ಕ ಸಾಮರ್ಥ್ಯ. ಇವರ ಕಾಲಮನಲ್ಲಿ ಚಿಕ್ಕಪ್ಪ ಕಾದಂಬರಿ ಬಗ್ಗೆ ನಮ್ಮ ವೀರಭದ್ರಪ್ಪನವರು ಚೆನ್ನಾಗಿ ಮಾತಾಡಿದ್ರು. ನಾನು ಅವರ ಮಾತನ್ನು ಕೇಳಿಸಿಕೊಳ್ತಾ ಇದ್ದೆ ಅಂದ್ರೆ, ಮಾತಿನ ಅರ್ಥವನ್ನಲ್ಲ, ಮಾತುಗಾರಿಕೆ. ಈಗ ನೀವು ಹಳ್ಳಿಯಲ್ಲಿ ಮಾತಾಡುವವರನ್ನು ಕೇಳಿದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಬಿಟ್ರೆ, ಸಾಮಾನ್ಯವಾಗಿ ಯಾರು ಬಿಡೋದಿಲ್ಲ, ಮಾತಾಡ್ಲಿಕ್ಕೆ ಬಿಟ್ರೆ ಒಂದು 10 ನಿಮಿಷ ಅವರಿಗೆ ಮಾತಾಡಬೇಕು. ಅವ್ರಿಗೆ ಏನು ಮಾತಾಡ್ತಾರೆ, ಏನು ಮಾತಾಡ್ತಾರೆ, 10 ನಿಮಿಷ ಮಾತುಗಾರಿಕೆ ಮೇಲಿಂದ ಅವರಿಗೆ ಮಾತುಗಾರಿಕೆ ಕುದುರು. ಅವರಿಗೆ ಮಾತುಗಾರಿಕೆ ಕುದುರೋದೇ ಒಂದು 10 ನಿಮಿಷ. ಆಮೇಲೆ 1 ಗಂಟೆ ಮಾತಾಡ್ತಾರೆ. ಸ್ಪೆಲ್ ಬೌಂಡ್ ಆಗ್ಬೇಕು. ಏನು ಅರ್ಥ ಅಂತ ಕೇಳುವುದಲ್ಲ, ಅದು ಏನು ಅಂದ್ರೆ ಅದು ನಮ್ಮನ್ನೊಂದು ಅದೊಂದು ನುಡಿಕಟ್ಟು, ಅದು ನಮ್ಮನ್ನು ಆವರಿಸೋದು.
ಹಾಗೆ ಈ ಮಾತುಗಾರಿಕೆ ಕುದುರಿ ವೀರಭದ್ರಪ್ಪನವರು ಅವರನ್ನ ನಾನು ಹೊಗಳಿದ ಮೇಲೆ ನಾನು ಅವರನ್ನು ಹೊಗಳಲೇಬೇಕಲ್ಲ. ನಾನು ಅವರ ಮಾತು ಕೇಳೋದಕ್ಕೆ ಯೋಗಿ ಅವರ ಮಾತು ನಾನು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಅವರು ಮಾತಾಡೋದಕ್ಕಿಂತ ಹೆಚ್ಚು ಅವರ ಬರವಣಿಗೆ, ಅವರು ಮಾತಿಗಿಂತ ಹೆಚ್ಚು ಮಾಡ್ತಾ ಇರೋದು ಬರವಣಿಗೆ. ವೀರಭದ್ರಪ್ಪನವರು ಎಲ್ಲವರು ನಿರ್ಭೇಳೆಯಾಗಿ, ನಾನು ಏನೂ ವ್ಯಂಗ್ಯ ಇಲ್ಲದೆ ಬಹಳ ಸಂತೋಷದಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ, ವ್ಯಾಸರು ಇಂಥ ಕಾಲಂ ಬರಲಿಕ್ಕೆ ಸಾಧ್ಯ ಇಲ್ಲ, ವಾಲ್ಮೀಕಿ ಇಂಥ ಕಾಲಂ ಬರಲಿಕ್ಕೆ ಸಾಧ್ಯ ಇಲ್ಲ, ಇದು ಯೋಗಿಯವರು ಮಾತ್ರ ಬರೀಬಹುದು. ಅಕ್ಷರಶಃ ಸತ್ಯ. ಸತ್ಯ ಅಂದ್ರೆ ಏನು? ವ್ಯಾಸರು ಕಾಲಂ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಏನು ಹೇಳ್ಬೇಕಂತ ಬರೆದಾಗಿದೆ, ಇನ್ನೇನು ಅವರು ಕಾಲಂ ಬರೆಯುವುದು ಹೇಳ್ತಾರೆ ನೋಡಿ. ಇಲ್ಲ ಇಲ್ಲ ಇದೊಂದು ಉಂಟಲ್ಲ, ಇದು ಸರ್ ನಾನು ಏನು ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ತಪ್ಪು ತಿಳ್ಕೊಳ್ಳೋದು ಅದು ಈಗ ತಿಳ್ಕೊಳ್ಳೋದು. ನೀವು ಹೋದ್ಮೇಲೆ ನೀವು ಒಬ್ಬರಿದ್ದಾಗ ಏನೋ ವ್ಯಂಗ್ಯ ಇರ್ಬೋದು, ಏನೂ ವ್ಯಂಗ್ಯ ಇಲ್ಲ, ನಿಜವಾಗಿ ಹೃತ್ಪೂರ್ವಕ ಹೇಳ್ತಾ ಇರೋದು ನಾನು. ಎಷ್ಟು ಜನ ಹೀಗೆ ಮಾತಾಡ್ಲಿಕ್ಕೆ ಧೈರ್ಯ ಬೇಕು, ಅದು ಹೌದು ಅಂತ ಅನ್ನಿಸ್ಬೇಕು. ಮತ್ತು ಒಂದು ರೀತಿಯಲ್ಲಿ ನೀವು ವ್ಯಾಸನನ್ನು ಓದಿರ್ಲಿಕ್ಕೆ ಕೊಡುದು, ವಾಲ್ಮೀಕಿಯನ್ನು ಓದಿರ್ಲಿಕ್ಕೆ ಕೊಡುದು, ಏನು ಅನ್ನಿಸುವುದು ಸರ್, ಅದು ಹಾಗೆ ಅನ್ನಿಸುವುದು. ಡೋಂಟ್ ಟೇಕ್ ಮಿ ರಾಂಗ್, ಅನ್ನಿಸುವುದದು ಅದು ಹಾಗೆ. ಈಗ ಅದು ಒಂದು ದೇವರನ್ನು ಕೇಳ್ತಾ ಇದ್ರೆ, ನಮ್ಮ ಭಕ್ತರ ಸಾಹಿತ್ಯಗಳೆಲ್ಲ ನೋಡಿದ್ರೆ ಅವರು ದೇವರನ್ನು ಕೇಳ್ತಾ ಇದ್ರೆ, ನೀವು ಇಂದ್ರ ಚಂದ್ರ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾನೆ. ಆಗ ದೇವರು ಕೇಳ್ತಾನಂತೆ, ನೀವು ಮೊನ್ನೆ ಆ ದೇವರನ್ನು ಹೇಳಿದೆಯಲ್ಲ, ಅದು ಮೊನ್ನೆ, ಇವತ್ತು ನೀನೇ. ಹಾಗಿದೆ, ಅದೊಂದು ಹಾರ್ಟ್ ಫೆಲ್ಟ್ ಸಂಗತಿ. ನಾನು ಏನು ಅದ್ರಲ್ಲಿ ಯಾರೋ ವ್ಯಂಗ್ಯವನ್ನು ನೋಡ್ತಾ ಇಲ್ಲ, ಆದ್ರೆ ನನಗೆ ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯ. ಅದೊಂದು ಕೊರತೆ ಅಂತ ಅನಿಸ್ತದೆ. ಕಾಳಿದಾಸ ಕಾಲಂ ಬರೆದಿದ, ಅವನ ಶ್ಲೋಕದಲ್ಲಿ ದ್ವೇ ಕಾಲಂ ವಿಧತ್ತ, ಎರಡು ಕಾಲಂ ಬರೆದಿದ, ಒಂದಲ್ಲ ಏಕಕಾಲದಲ್ಲಿ. ದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯ ಗುಣ. ಕಾಲಂ ಅಂತ ಹೇಳಿದ್ರೆ ಕಾಲಂ ಅಲ್ಲ, ಎರಡು ಕಾಲ ಅಂತ ಸೂರ್ಯ ಮತ್ತು ಚಂದ್ರ ಅಂತ. ಅಂದ್ರೆ ಇದು ಏನು ಕಥೆ ಅಂತ ಹೇಳಿದ್ರೆ, ಒಬ್ಬರು ಅದರಲ್ಲಿಯೂ ವೀರಭದ್ರಪ್ಪನವರು ಹೀಗೆ ಹೇಳಬೇಕು. ಯಾಕಂದ್ರೆ ಅವರೊಬ್ಬರು ಕಾದಂಬರಿಕಾರರು, ಒಬ್ಬರು ಕಾದಂಬರಿಕಾರರಿಗೆ ಸ್ವಯಂ ಬರೆಯುವವರಿಗೆ ಇನ್ನೊಬ್ಬ ಬರವಣಿಗೆಯವನ ಮೇಲೆ ಕನಿಕರ ಇರ್ತದೆ, ಇದ್ದೇ ಅವನಿಗೆ. ಅಂದ್ರೆ ಈ ಸೃಜನಶೀಲತೆ ಕಷ್ಟ ಮತ್ತೆ ಗುಟ್ಟು ಕಷ್ಟ ಇದೆ ಮನೆಯೆಲ್ಲ. ಈಗ ನಾನು ಹೇಳುದು, ಚಿಕ್ಕಪ್ಪ ನಾನು ಅವ್ರ ಬರುವಾಗ ಯೋಗಿ ಹೇಳಿದ್ರು, ನಿಮ್ಮ ಕಾದಂಬರಿ ಚೆನ್ನಾಗಿದೆ ಅಂತ. ಆ ಕೂಡಲೇ ಹೇಳಿದ್ರು, ಹಾಗಾದ್ರೆ ಕಾದಂಬರಿ ಚೆನ್ನಾಗಿಲ್ಲ ಅಂತ ಅದಕ್ಕೆ ಅರ್ಥ ಅಂತ. ಆ ಅರ್ಥದಲ್ಲಿ ಏನು ನಾನು ಎಲ್ಲ ಹೇಳಿದ್ದು, ನಾನು ಕಾದಂಬರಿ ಚೆನ್ನಾಗಿದೆ. ಕೆಲವು ಕಾಲಂಗಳಂತೂ ಗದ್ದೆ ಕಾವ್ಯದ ಆಗಿದೆ ಅಂತ ಅದೆಲ್ಲ ಇರಲಿ. ಈಗ ಈ ಕಾದಂಬರಿ ಚೆನ್ನಾಗಿಲ್ಲ ಅಂತಲ್ಲ, ಬಹಳ ಚೆನ್ನಾಗಿದೆ ಅಂತಲೂ ಅಲ್ಲ. ಮತ್ತೆ ಏನು ಅಂದ್ರೆ, ವಾಸ್ತವ ರೂಪಕವಾಗಬೇಕಾದ್ರೆ ಆ ವಾಸ್ತವಕ್ಕೆ ದೊಡ್ಡ ಧಾರಣಾ ಸಾಮರ್ಥ್ಯ, ಬಹಳ ದೊಡ್ಡ ಧಾರಣಾ ಸಾಮರ್ಥ್ಯ. ಅದು ಎಲ್ಲ ಕಡೆ, ಈ ಕಾದಂಬರಿಯ ಎಲ್ಲ ಕಡೆ ಆ ಧಾರಣಾ ಸಾಮರ್ಥ್ಯ, ಅದನ್ನು ವೀರಭದ್ರಪ್ಪನವರು ಕೂಡ ಹೇಳಿದ್ರು. ಕೆಲವು ಕಡೆ ಒಂದು ಕಡೆ ಮಧ್ಯಮಧ್ಯದಲ್ಲಿ ಒಂದೊಂದು ಅಧ್ಯಾಯ ಬರೀತಾ ಅದರ ಕೊನೆಗೆ ಬಹಳ ಮಾರ್ಮಿಕವಾದ ಒಂದು ಮಾತು ಬರುತ್ತೆ. ಒಂದು ಮಾತಿದೆ, ಈಜಬೇಕು ಅಂತ ಅನ್ನಿಸುವಲ್ಲಿಯವರೆಗೆ ಹೊಳೆ ಹರಿತಾ ಇರ್ತದೆ. ಈಜಬೇಕು ಅಂತ ಅದು ಹೊಳೆ ಹರಿತಾ ಇದೆ ಎನ್ನುವ ಕಾರಣದಿಂದ ನಮ್ಗೆ ಈಜಬೇಕು ಅಂತ ಒಂದು ಪ್ರೇರಣೆ ನಮ್ಮಲ್ಲಿ ಒಳಗಡೆ ಉಂಟಾಗ್ತಾ ಇರ್ಬೋದು. ನಮ್ಗೆ ಈಜಬೇಕು ಅಂತ ಅನ್ನಿಸುವಲ್ಲಿವರೆಗೆ ಹೊಳೆ ಹರಿತಾ ಇರ್ತದೆ. ಈಜುವುದು ಬೇಡ ಅಂತ ಅನ್ನಿಸಿದಾಗ ಹೊಳೆ ಹರಿಯುವುದು ನಿಲ್ಲಿಸ್ತದೆ. ಇದು ವಾಸ್ತವ ಅಲ್ಲ. ವಾಸ್ತವದಲ್ಲಿ ಹೊಳೆ ಹರಿತಾ ಇರ್ತದೆ, ನಮ್ಗೆ ಈಜಬೇಕು ಅಂತ ಅನ್ನಿಸಲಿ ಬಿಡಲು. ಅದು ಹಾಗಲ್ಲ, ಅದು ಏನೋ ಒಂದು ಬೇರೆ ಹೇಳ್ತದೆ.
ಅದು ನಮ್ಮ ಕಣ್ಣೆದುರಿಗೆ ಒಂದು ಚಿತ್ರವನ್ನು ಕೊಟ್ಟು ಅದನ್ನು ನಮ್ಮನ್ನು ಒಳಮುಖವಾಗಿಸಿ ನಮ್ಗೆ ಇನ್ನೇನೋ ಒಂದು ಸಂಗತಿ ಉಂಟು ಇಲ್ಲಿ ಅಂತ ರೂಪಕವಾಗದೇ ಇದ್ದದ್ದು ಬರೀ ಕಥೆ ಆಗ್ತದೆ ಅಂತ. ಇದು ಕೂಡ ಈ ಕಾದಂಬರಿಯಲ್ಲಿ ಬರತಕ್ಕ ಮಾತು. ರೂಪಕವಾಗದೇ ಇರುವಂತಹದ್ದು ಬರೀ ಕಥೆ ಆಗ್ತದೆ ಅಂತ. ಬರೀ ಕಥೆ ಆಗಬಾರದು ಎನ್ನುವುದು ಈ ಕಥೆಯ ಉದ್ದೇಶ. ಕಥೆಯ ಉದ್ದೇಶ ಇರುವುದೇ ಹೇಗೆ ಬೆಳೀತಾನೆ, ಏನೆಲ್ಲ ಆಗ್ತದೆ. ಇದನ್ನು ಓದ್ತಾ ಇರುವಾಗ ತುಂಬಾ ಹೇಳಿದ್ರು, ಯಾರು ನಮ್ಮ ವೀರಭದ್ರಪ್ಪನವರಾಗಲಿ ರಾಜೇಶ್ ಆಗಲಿ, ಇದನ್ನು ಬೇರೆ ರೀತಿ ನೋಡ್ಲಿಕ್ಕೂ ಆಗ್ತದೆ. ಜನ ಏನನ್ನ ನಿರೀಕ್ಷಿಸ್ತಾ ಇದ್ದಾರೆ ಅದನ್ನು ಒಬ್ಬ ನಾಯಕನಾಗಿ ಪ್ರವೃತ್ತಮಾನಕ್ಕೆ ಬರತಕ್ಕವನು ಅದನ್ನು ಮೊದಲೇ ಊಹಿಸಿ ಅದನ್ನು ಕೊಡ್ತಾ ಹೋಗ್ತಾ ಬಂದ್ರೆ ಯಾವ ದುರಂತ ಕಾದಿದೆ ಅಂತ ನಮಗೆ ಗೊತ್ತಿಲ್ಲದೆ ಉಂಟಾಗತಕ್ಕದ್ದು. ಅದು 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 ಏಕಕಾಲದಲ್ಲಿ ಜನತೆಯ ದುರಂತವು ಹೌದು, ಅದು ನಾಯಕನ ದುರಂತವು ಹೌದು. ಯಾರಿದು ಈ ಚಿಕ್ಕಪ್ಪ ಅಂದ್ರೆ ಯಾರು ನೋಡಿ. ಕೆಲವು ಮಾತುಗಳು, ಕೆಲವು ಪದಗಳು ಕನ್ನಡದಲ್ಲಿ ಅದು ಹೇಗೆ ಒಂದು ಕ್ಲಿಕ್ ಆಗುದಂದ್ರೆ, ಚಿಕ್ಕಪ್ಪ ಅಂತ ಹೇಳಿದ ಕೂಡಲೇ ಒಂದು ಅಂತಃಕರಣದ ಭಾವನೆ ಬರೋದೇ ಇದೆ ಯಾರಿಗೂ. ಏನೋ ಒಂದು ವ್ಯವಸ್ಥೆ, ಚಿಕ್ಕಪ್ಪ ಅಂದ್ರೆ ಒಂದು ವ್ಯವಸ್ಥೆ, ಮಾವ. ಅಪ್ಪ ಅಂತ ಹೇಳಿದ್ರು ಅಂತ ಅಂತಃಕರಣದ ಬರೋದಿಲ್ಲ, ಅಪರೂಪಕ್ಕೆ ಬರಬಹುದು. ಅಪ್ಪ ಅಂದ್ರೆ ಅಪ್ಪ ಅಂದ್ರೆ ವ್ಯವಸ್ಥೆ, ಹಾಗೆ ಮಾಡಿ ಆಜ್ಞೆ, ಪ್ರಭು. ಅಮ್ಮ ಅಂದ್ರೆ ಅದು ಎಷ್ಟು ವ್ಯವಸ್ಥೆಯ ತಾಯಿಯಾಗಿದ್ರು ಅಮ್ಮ ಅಂತ ಹೇಳ ಪದದಲ್ಲಿಯೇ ಒಂದು ಅಂತಃಕರಣ ಇದೆ. ನೀವು ಚಿಕ್ಕಪ್ಪ ಅಂತ ಹೇಳಿದ ಕೂಡಲೇ ಒಂದು ವ್ಯವಸ್ಥೆ. ಚಿಕ್ಕಪ್ಪ ನೋಡಿ ಹೆಗಳವೆ, ವಾಗ್ವಿವಾದಗಳು. ಲೋಹಿಯ ಕೃಷ್ಣಮ್ಮನ ಬಗ್ಗೆ ಇವಾಗ ಎಷ್ಟು ಒಳನೋಟದಿಂದ ಒಂದು ಮಾತು ಬರೆದಿದ್ದಾರಂದ್ರೆ, ಕೃಷ್ಣಮ್ಮ ಕೇರಳದಲ್ಲಿ ಹುಟ್ಟಿ ಬೆಳೆದ ಮನುಷ್ಯ, ಅವನು ಕೇರಳೀಯ. ಕೇರಳದಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ಏಕಕಾಲದಲ್ಲಿ 3 ಜನರನ್ನ ಒಲಿಸಿಕೊಳ್ಳಲೇಬೇಕಾದ ಕೌಟುಂಬಿಕ ಅನಿವಾರ್ಯತೆ ಇದೆ. ಅದು ಯಾರಂದ್ರೆ ಒಂದು ಅಪ್ಪ, ಒಂದು ಅಮ್ಮ, ಮತ್ತೊಂದು ಸೋದರ ಮಾವ. ಯಾಕೆ ಸೋದರ ಮಾವ ಅಂತ ಹೇಳಿದ್ರೆ ಮಾತೃಮೂಲ ಪದ್ಧತಿ. ಮಾತೃಮೂಲ ಪದ್ಧತಿ ಅಂತಂದ್ರೆ ಅಪ್ಪನಿಗೆ ಇಲ್ಲಿ ದೊಡ್ಡ ಸ್ಥಾನ ಇಲ್ಲ. ಒಂದು ವೇಳೆ ಅಪ್ಪನ ಬೇಕಾದ್ರೆ ಇಟ್ಟಬಹುದು, ಆದ್ರೂ ಅಪ್ಪನಾದ್ರಿಂದ ಸ್ವಲ್ಪ 3 ಜನರನ್ನು ಏಕಕಾಲದಲ್ಲಿ ಓಲೈಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ಬೆಳೆದವನಾದ್ರಿಂದ ಈ ಕೃಷ್ಣಮ್ಮನ ವಿದೇಶ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ ಚೀನಾವನ್ನು, ನೆಹರುವನ್ನು ಮತ್ತಿನ್ಯಾರೋ ನನಗೆ ನೆನಪಾಗ್ತಾ ಇಲ್ಲ, ಅವನು ಹೋಲಿಸಿಕೊಳ್ತಾ ಇದ್ದಾನೆ ಅಂತ. ಈ ಚಿಕ್ಕಪ್ಪ ಅಂದ್ರೆ ಒಂದು ವ್ಯವಸ್ಥೆಯ ಒಂದು ಸಂಕೇತವಾಗಿ ಇದು ಕಾಣಿಸ್ತಾ ಇದೆ. ಯಾರು ಅಂತ ಕೇಳಿದ್ರೆ ಹಿಟ್ಲರ್ನ ಹಾಗೆ ಕಾಣ್ತದಪ್ಪ. ಇಲ್ಲಿ ನಿನ್ನ ಒಳಗೆ ಒಬ್ಬ ಸರ್ವಾಧಿಕಾರಿ ಇದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವ್ಯವಸ್ಥೆ ಅಂದ್ರೆ ಇದು ಯಾರು ಆಗಿರ್ಬೋದು ಅಂದ್ರೆ ಇಲ್ಲಿ ಸ್ವಲ್ಪ ನಮ್ಮ ಅಂಶವೂ ಇದೆ. ನಾವು ಆಗಿರ್ಬೋದು. ವ್ಯವಸ್ಥೆಯ ದೃಷ್ಟಿಯಿಂದ ನೋಡುವುದಕ್ಕೆ ಹೊರಟ್ರೆ ಲೋಕವನ್ನು ನೋಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡುವುದಕ್ಕೆ ಹೊರಟ್ರೆ ನಮಗೆ ಎಲ್ಲಿ ನೋಡಿದ್ರು ಆ ವ್ಯವಸ್ಥೆಯೇ ಕಾಣುವುದೇ ವ್ಯವಸ್ಥೆ. ನಮಗೆ ವ್ಯವಸ್ಥೆ ಅಂದ್ರೆ ನಾವು ಮಾಡಬೇಕಾದ ವ್ಯವಸ್ಥೆ ನಮಗೆ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರದ್ದು ಎಲ್ಲ ಒಂದು ವಿಚಿತ್ರವಾದ ಚಿತ್ರಣ ಇದೆ. ಉಪ್ಪಿನಂಗಡಿ ನನಗೆ ಹತ್ತಿರದ ಊರು, ಇದು ನನಗೆ ಹತ್ತಿರದ ಊರು ಅಂತ ನಾನು ಇದನ್ನು ಓದಿದ್ದಲ್ಲ, ಇದು ನನ್ನ ಊರು ಅಂತಲೇ ನಾನು ಓದಿದ್ದು. ಹೆಸರು ಮಾತ್ರ ಬೇರೆ ಅಂತ. ಅವಾಗ ವೀರಭದ್ರಪ್ಪನವರು ಒಂದು ಪುಸ್ತಕದ ಬಗ್ಗೆ ಮಾತಾಡಿದರು. ಅದು 40 ವರ್ಷಗಳ ಹಿಂದೆ, ಸಾಮಾನ್ಯ 4 ದಶಕಗಳ ಹಿಂದೆ ಕನ್ನಡದಲ್ಲಿ ಬಂದ ಒಂದು ಬಹಳ ಒಳ್ಳೆಯ ಕಾದಂಬರಿ, ಗತಿಸ್ಥಿತಿ ಅಂತ ಗಿರಿ ಅಂತ ಹೇಳುವವರು ಬರೆದರು. ಬಹಳ ಆಶ್ಚರ್ಯ ಆಗ್ತದೆ ಮಾರ್ರೆ. ಏನಂದ್ರೆ ಈಗ ಆ ಕೃತಿ ಅದು ಬರದ ಕಾಲಕ್ಕಿಂತ ಹೆಚ್ಚು ಪ್ರಸ್ತುತ ಅಂತ ನನಗೆ ಕಾಣಲಿಕ್ಕೆ ಪ್ರಾರಂಭ. ಬೇರುಗಳಿಲ್ಲ, ಹುಡುಕ್ತಾ ಹೋಗ್ತಾನೆ ಅವನು, ಎಲ್ಲೆಲ್ಲೂ ಯಾವ ಊರಿಗೆ ಹೋಗ್ತಾನೆ. ಇಲ್ಲಿನ ಒಟ್ಟಿನಲ್ಲಿ ಬೇರುಗಳಿಲ್ಲದ ಒಂದು ಸಮಾಜ, ಬೇರುಗಳಿಲ್ಲದ ಒಂದು ಊರು, ಅದರಲ್ಲಿ ಉಂಟಾಗತಕ್ಕ ಒಂದು ತಲ್ಲಣಗಳು ಇದೆಲ್ಲ ಉಂಟಲ್ಲ. ಇದು ಈ 4 ದಶಕಗಳು ಕಳೆದ ಮೇಲೂ ಗತಿಸ್ಥಿತಿ ಇವತ್ತು ಈ ಪ್ರಸ್ತುತತೆ ಪ್ರಶ್ನೆ ಬಹಳ ಕಷ್ಟ ಇದೆ. ಬಹಳ ಸೃಜನಶೀಲವಾಗಿ ನೀವು ಒಂದು ಕೃತಿ ಅದು ಬಂದದ್ದಾಗಿದ್ರೆ ಅದು ತನ್ನ ಪ್ರಸ್ತುತತೆಯನ್ನು ಅದು ಮುಂದಕ್ಕೂ ಕೂಡ ಇಟ್ಕೊಂಡಿರ್ತದೆ. ಬಹಳ ಕಷ್ಟ ಇದೆ. ಗತಿಸ್ಥಿತಿ ಪ್ರಾಯ ಅದು ನವ್ಯದ ಕಾಲದಲ್ಲಿ ಬಂತು. ಅದು ನವ್ಯ ಕೃತಿ ಎನ್ನುವ ಒಂದು ಅಂಕಿತ, ನಿಮ್ಮ ಅಂಕಿತ ಅಲ್ಲ, ಒಂದು ಅದಕ್ಕೆ ನಾಮಧೇಯ ಒಂದು ಬಂದದ್ರಿಂದ ಅದಕ್ಕೆ ಅನ್ಯಾಯ.
ಈಗ ಅದು ಅರ್ಥ ಆಗಲಿ ಪ್ರಾರಂಭ. ಈಗ ನಾವು ಈಗ ಒಂದು ಸಾಹಿತ್ಯ ಕೃತಿಯಲ್ಲಿ ಒಂದು ಕಾಲಕ್ಕೆ ಮಾತ್ರ, ಒಂದು ಕಾಲದ ವಾಸ್ತವ ಅಲ್ಲ, ಅದು ಆ ವಾಸ್ತವದ ಒಳಗೆ ಅದು ಇನ್ನೊಂದು ವಾಸ್ತವ ಇದೆ. ಅದನ್ನ ಹುಡುಕ್ಲಿಕ್ಕೆ ಕಷ್ಟ ಇದೆ. ಇದು ಪ್ರತಿನಿತ್ಯ ಬರೆಯಲೇಬೇಕಾದ ಕಾಯಕವನ್ನ ಮಾಡ್ತಾ, ವ್ಯಾಯಾಮ ಮಾಡ್ತಾ, ಬರಹದ ನಾಟ್ಯವನ್ನು ಕೂಡ ಜೋಗಿಯವರು ಹೊಂದಿಸಿಕೊಂಡಿರೋದು ಅಥವಾ ಅವರ ವ್ಯಾಯಾಮದಲ್ಲಿ ಈ ನಾಟ್ಯದ ಭಂಗಿಗಳನ್ನು ಕೂಡ ಕಂಡು ಒಂದು ಕಲೆಗಾರಿಕೆ ಅರಳುತ್ತಾ ಇರೋದು ಸಂತೋಷದ ಸಂಗತಿ. ಕಾಲಂನ ಬಗ್ಗೆ ದಕ್ಷಿಣ ಕನ್ನಡದವರಾದ್ದರಿಂದ ಜೋಗಿಯವರು ಮತ್ತು ನಾನು ಇದರಲ್ಲಿ ಅವರು ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಕೃಷ್ಣನ ಬಗ್ಗೆ ಎಲ್ಲ ಬರೆದಿದ್ದಾರೆ. ರಾಮಾಯಣದ ಬಗ್ಗೆ ಬರೀತಾ ಸ್ವೀಪಿಂಗ್ ಸ್ಟೇಟ್ಮೆಂಟ್ ಏನಂದ್ರೆ, ರಾವಣನ ರಾಜ್ಯದಲ್ಲಿ ಬಡತನ ಇರಲಿಲ್ಲ, ರಾವಣನ ರಾಜ್ಯದಲ್ಲಿ ಹೆಂಗಸರಿಗೆಲ್ಲ ಒಳ್ಳೆಯ ಸಂರಕ್ಷಣೆ ಇಲ್ಲದೆ ಇದ್ರೆ ಎಲ್ಲರೂ ಶಪಿಸ್ತಾ ಇದ್ರು, ಯಾರು ಏನು ಮಾಡಲಿಲ್ಲ. ರಾವಣ ಸತ್ತದಕ್ಕೆ ದುಃಖ, ರಾವಣ ಸತ್ತದಕ್ಕೆ ಸಂತೋಷ ಆದದ್ದು ದೇವತೆಗಳಿಗೆ, ಅದು ಸ್ವಾಭಾವಿಕ. ಸೀತೆಯನ್ನು ಕಲ್ಲ ತಂದದ್ದು ರಾವಣನಿಗೆ ಮತ್ತು ರಾಮನಿಗೆ ಇರತಕ್ಕ ವೈಯಕ್ತಿಕ ವಿಷಯ ಉಳಿದದ್ದು ಅಂತ. ನಾನು ಇದನ್ನೆಲ್ಲ ಒಪ್ಪತಕ್ಕವನಲ್ಲ, ಆದ್ರೆ ಓದುವಾಗ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಅಂದ್ರೆ, ತಾಳಮಂದಿರದಲ್ಲಿ ನಾವು ಇದನ್ನು ಕೇಳ್ತಾ ಇರ್ತೇವೆ. ತಾಳಮಂದಿರದಲ್ಲಿ ಮಂದಿರ ಅಂದ್ರೆ ಅದು ಇಂಥದ್ದೇ, ಅದು ನಾವೊಂದು ಸಾಮಾನ್ಯವಾಗಿ ಭಾವಿಸ್ತೇವೆ. ಅದು ಒಂದು ಪಾತ್ರ ತಾರ್ಕಿಕವಾಗಿ ನೋಡುದು, ಅದು ಅಂತಃಕರಣದಿಂದ ನೋಡುವುದಲ್ಲ, ಅದು ತಾರ್ಕಿಕವಾಗಿ ನೋಡುದು. ನೀವು ರಾಮಾಯಣ ನೋಡಿದ್ರೆ ಬಹಳ ಆಶ್ಚರ್ಯ. ರಾವಣನ ಲಂಕೆ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ, ಅದು ಇವತ್ತು ನಾವು ಅಮೆರಿಕೆ ಚೆನ್ನಾಗಿದೆ ಅಂತ ಹೇಳಿದಂತೆ ಲಂಕೆಯನ್ನು ವರ್ಣನೆ ಮಾಡ್ತಾನೆ ವಾಲ್ಮೀಕಿ. ಹೇಗೆ ವರ್ಣನೆ ಮಾಡ್ತಾನೆ ಗೊತ್ತಂತ, ಅಮೆರಿಕಕ್ಕೆ ಮೊದಲ ಬಾರಿಗೆ ಹೋಗಿ ಬಂದವರು ಹೇಗೆ ಅಲ್ಲಿ ಅರಸೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಒಂದು ಕಸ ಇಲ್ಲ, ಅದು 4 ಏನು ಟ್ರ್ಯಾಕ್ ಇದೆ ಅದರಲ್ಲಿ ಅಂತೆಲ್ಲ ಹೇಳ್ತಾರಲ್ಲ. ನಾನು ಕೇಳಿದ ಅಮೆರಿಕಕ್ಕೆ ಹೋಗಿ ಬಂದು ಮಾತಾಡಿದವರ ಭಾಷಣದಲ್ಲಿ ಮೊದಲವರು ಮಾತಾಡೋದು ಮಾರ್ಗದ ಬಗ್ಗೆ. ಗುರಿ ಹೇಗೆ ಬೇಕಾದ್ರೂ ಇರಲಿ, ಮಾರ್ಗದ ಬಗ್ಗೆ ಮಾತಾಡೋದು. ನಮ್ಮ ಮಾರ್ಗದಲ್ಲಿ ಗುರಿ ಅಲ್ಲೇ ಇರ್ತದೆ. ಗುರಿ ಅಂತ ಹೇಳಿದ್ರೆ ನಮ್ಮ ತುಳು ಭಾಷೆಯಲ್ಲಿ ಹೊಂಡ ಅಂತ, ಹೊಂಡಕ್ಕೆ ಬೀಳುವುದು. ನಂಗೆ ಬಹಳ ಆಶ್ಚರ್ಯ. ಲಂಕೆಯನ್ನು ವಾಲ್ಮೀಕಿ ವರ್ಣಿಸ್ತಾನಲ್ಲ, ಅವನು ವರ್ಣಿಸುವುದು ಸುವಿಭಕ್ತ ಮಹಾಪಥ, ಮಾರ್ಗ ಎಷ್ಟು ಚೆನ್ನಾಗಿದೆ ಅಂತ. ಇದು ಎಲ್ಲ ಕಾಲದ ರೋಗ. ಏನು ಮಾರ್ಗ ಎಷ್ಟು ಚೆನ್ನಾಗಿ, ಮನೆ ಎಷ್ಟು ಚೆನ್ನಾಗಿ, ಎಷ್ಟು ಎತ್ತರಕ್ಕೆ ಕಟ್ಟಿ, ಎಷ್ಟು ಸ್ವಚ್ಛವಾಗಿದೆ. ಅದಕ್ಕೆ ಕನಕಲಂಕೆ ಅಂತ ಹೆಸರು. ಜೋಗಿಯವರು ಬರೀತಾರೆ, ಅದು ಅಲ್ಲಿ ಶ್ರೀಮಂತಿಕೆ ಇದೆ, ಹೌದು, ಎಲ್ಲ ಇದೆ. ಆಕ್ಷೇಪಿಸುವುದಲ್ಲ, ತಾಳ್ಮತ್ಲೆ ಮಾಡುವುದು. ಏನಂದ್ರೆ ಇದು ಒಂದು ಕಡೆ ಸಂಪತ್ತು ಇರಬೇಕಾದ್ರೆ ಇನ್ನೊಂದು ಕಡೆ ಇರಬಾರ್ದು ಅಷ್ಟೇ, ಇನ್ನೇನೇ ದೊಡ್ಡ ಸಂಗತಿ ಏನಿಲ್ಲ. ಅದು ಒಂದು ಕಡೆ ಇರಬೇಕಾದ್ರೆ ಅದು ಇನ್ನೊಂದು ಕಡೆ ಇರಬಾರ್ದು. ಮತ್ತು ಎಲ್ಲಿ ಇದೆ ಕಿತ್ಕೊಂಡು ಬರಬೇಕು, ಇಷ್ಟೇ ಇರು. ಇವತ್ತು ಅಮೆರಿಕೆಯ ಸಂಪತ್ತು ಹಾಗೆ, ಅದು ರಾವಣನ ಲಂಕೆಯ ಸಂಪತ್ತು ಹಾಗೆ, ಇನ್ನೇನೂ ಇಲ್ಲ. ಇದನ್ನೆಲ್ಲ ಹಾಗಾದ್ರೆ ಆದ್ರೆ ಹೇಗಿರ್ತಾರೆ ನಿಜವಾಗಿ ಜನ, ಹೇಗಿರ್ತಾರೆ ನಿಜವಾದ ಪ್ರಜೆಗಳು ಹೇಗಿರ್ತಾರೆ ಅಂತ ಒಂದು ರೂಪಕದಲ್ಲಿ 24,000 ಶ್ಲೋಕ ಬರೆದ್ರು ವಾಸ್ತವವನ್ನು ಬಿಡಿಸುವುದಕ್ಕೆ ಸಾಧ್ಯ ಆಗದೆ ಒಂದು ರೂಪಕದ ಮೂಲಕ ವಾಲ್ಮೀಕಿ ಹೇಳ್ತಾನೆ. ಆಂಜನೇಯ ಹಾಕ್ತಾನೆ, ಯಾಕಂದ್ರೆ ಸಂಜೀವನಿ ಮೂಲಿಕೆ ತಗೊಂಡು ಬರಬೇಕು, ಯುದ್ಧ ಆಗಿದೆ, ಅಲ್ಲಿ ರಾಮ ಲಕ್ಷ್ಮಣ ಎಲ್ಲ ಔಷಧ ಬಿದ್ದಿದ್ದಾರೆ, ಅದಕ್ಕೆ ಸಂಜೀವಿನಿ ಮೂಲಿಕೆ ಬೇಕು. ಗೊತ್ತಿದೆ ಈ ಸಂಜೀವಿನಿ ಮೂಲಿಕೆ ಎಲ್ಲಿಯೂ ಇದೆ, ಇಂಥ ಕಡೆಯಿಂದ ಹೋಗಿ ತಗೊಂಡು ಅಂತ ಅವನಿಗೆ ಇನ್ಯಾರೊಬ್ಬ ಹೇಳ್ತಾನೆ. ಆಂಜನೇಯ ಹಾಕಕ್ಕೆ ಹೋಗ್ತಾನೆ. ಬೆಟ್ಟಕ್ಕೆ ಹೋದ್ರೆ ಸಂಜೀವಿನಿ ಮೂಲಿಕೆಗಳು ಅವನಿಗೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಮೂಲಿಕೆಗಳು ಕಣ್ಮರೆಯಾದವು ಅಂತ ಇವನ ಮನ ಕಿತ್ಕೊಂಡು ಹೋಗ್ತಾನೆ. ಅದರ್ಶನಂ ಗತಃ, ಈ ನಮಗೆ ಕಿತ್ಕೊಂಡು ಹೋಗ್ತಾನೆ. ನಾವು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಿದ್ದೇವೆ, ನಾವು ಎಲ್ಲಿ ಸುಖವಾಗಿದ್ದೇವೆ, ಸುಖ ಅಂತ ಕೂಡ ನಮಗೆ ಗೊತ್ತಿಲ್ಲದೆ ನಿಜವಾಗಿ ನಾವು ಚೆನ್ನಾಗಿದ್ದೇವೆ, ನಮ್ಮ ನೆಮ್ಮದಿಯನ್ನು ಕಿತ್ಕೊಂಡು ಹೋಗ್ತಾನೆ, ಬೇರೆ ಸಮೇತ ಹೋಗ್ತಾನೆ.
ಆಂಜನೇಯ ದೊಡ್ಡವನೇ ಆದರೂ ಅದು ರಾಮನಿಗೋಸ್ಕರವೇ ಆದರೂ ಬರೆದ ವಾಲ್ಮೀಕಿ ಅವನು ನಿಜವಾಗಿ ಕವಿಯಾದ್ರಿಂದ ಅವನಿಗೆ ಅವನು ಮೂಲಿಕೆಗಳ ಪರ. ಅವನ ಆಂಜನೇಯನ ಪರ ಅಲ್ಲ, ಅವನು ರಾಮನ ಪರ ಅಲ್ಲ, ರಾವಣನ ಪರವೂ ಅಲ್ಲ, ಅವನ ಮೂಲಿಕೆಗಳ ಪರ. ಅದಕ್ಕೆ ಒಂದು ಮಾತಾಡ್ಬೋದು ಏನಂದ್ರೆ, ಒಬ್ಬ ದೊಡ್ಡ ಕಪ್ಪಿ ಬಂದಿದ್ದಾನೆ, ಸಿಗಬಾರ್ದು ಇವನಿಗೆ ನಾವು ಸಿಗಬಾರ್ದು, ಅದರ್ಶನಂ ಗತಃ ಅಂತ ಇದಿರೋದು. ಒಂದು ಕಡೆ ನಾವು ಕಿತ್ಕೊಂಡು ಬಂದು ಇಲ್ಲಿ ಮಾಡಿ ನಾವು ಭಾರಿ ಸಂಪತ್ತು ಅಂತ ತೆಗೆಯಬಹುದು. ಆದರೆ ಒಂದು ಹೇಳಲಾಗದ, ಇತಿಹಾಸದಲ್ಲಿ ದಾಖಲಾಗ, ಕಾವ್ಯ ಮಾತ್ರ ದಾಖಲಾಗಲಿಕ್ಕೆ ಸಾಧ್ಯ ಇರತಕ್ಕ ಒಂದು ದುಃಖ ಇರಬಹುದು. ಅದನ್ನು ಸೂಚಿಸದೇ ಇದ್ರೆ ಅದು ರೂಪಕ, ಅದು ರೂಪಕ, ಅದು ಬರೀ ಒಂದು ವಾಸ್ತವದ ವಿವರ ಅಲ್ಲ, ಅದು ಬರೀ ವಿವರ ಅಲ್ಲ. ಇದು ನಮಗೆ ಗೊತ್ತಾಗ್ತದೆ. ಇದು ರಾಮಾಯಣ ಓದಿ ಚೆನ್ನಾಗಿತ್ತು, ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ದು ಮೂಲಿಕೆಗಳು. ಕೇಳ್ಬೇಕಾದ ಯಾರ ಹತ್ರ ನನಗೆ ಒಂದು ನಂಬಿಕೆ ಇದೆ. ಏನು ಅಂದ್ರೆ, ಶ್ರೀಮಂತನ ವ್ಯಕ್ತಿತ್ವ ಹೇಗಿದೆ ಅಂತ ಕೇಳಬೇಕಾದ್ದು ಅವರ ಮನೆಯಲ್ಲಿ ಅಲ್ಲ, ಅವನ ಸೇವಕ ಇದ್ದಾನಲ್ಲ, ಅವನ ಸೇವಕರಲ್ಲಿ ಕೇಳಬೇಕು. ಧಣಿ ಹೇಗೆ, ಗಂಡ ಹೇಗೆ ಅಂತ ಮತ್ತೊಬ್ಬ ಗಂಡನಲ್ಲೆಲ್ಲ ಕೇಳಬೇಕು. ಗಂಡ ಹೇಗೆ ಅಂತ ಎಂತ ಕೇಳಬೇಕು. ಅವರು ಸರ್ಟಿಫಿಕೇಟ್ ಕೊಟ್ರೆ ಸಾಮಾನ್ಯವಾಗಿ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಆದ್ರೆ ಅವಳು ಕೊಟ್ಟರೆ, ನಿಜವಾಗಿ ಕೊಟ್ಟರೆ ಅವಾಗೈತೆ. ದೇವರು ಹೇಗೆ ಅಂತ, ದೇವರು ದೊಡ್ಡವ, ದೇವರು ಹೇಗೆ ಅಂತ ಗೊತ್ತಾಗ್ಬೇಕಾದ್ರೆ ಅದ ಕೊನೆಯ ಮನುಷ್ಯ ಇದ್ದಾನಲ್ಲ, ಕೊನೆಯ ಮನುಷ್ಯ ಕಸ ಎತ್ತುವ ಅವನ ಹತ್ರ ಕೇಳಬೇಕು. ದೇವರು ಹೇಗೆ, ದಾಸನ ಹತ್ರ ಕೇಳಬೇಕು, ಶ್ರೀಮಂತನ ಹತ್ರ ಅಲ್ಲ, ರಾಜನ ಹತ್ರ ಅಲ್ಲ. ಹಾಗಿದೆ. ಆದ್ರಿಂದ ಒಂದು ಕೃತಿ ಈ ವಾಸ್ತವದ ಒಳಗಿರತಕ್ಕ ಈ ಒಂದು ವಾಸ್ತವ ಉಂಟಲ್ಲ, ಅದು ವಾಸ್ತವವೇ. ಅದೇನು ಅವಾಸ್ತವ ಅಲ್ಲ. ಆ ವಾಸ್ತವದ ಒಳಗಿರತಕ್ಕ ನಿಜದ ನಿಜ ಅಂತ, ಸತ್ಯಸ್ಯ ಸತ್ಯಂ, ಸತ್ಯ ಎನ್ನುವುದು ವಾಸ್ತವ. ಅದು ನಮಗೆ ಸಾಕಾಗುವುದಿಲ್ಲ. ಅದರ ಒಳಗಡೆ ಮತ್ತೆ ಒಂದು ವಾಸ್ತವ ಇದೆ, ಅದನ್ನು ಹಿಡಿಬೇಕು. ಅದನ್ನು ಹಿಡಿಯುವ ಪ್ರಯತ್ನ ಸಾಕು. ಹಿಡಿದು ಹೀಗೆ ಅಂತ ಅಲ್ಲ ಹೇಳುವುದು, ಅದು ಹಿಡಿಯುವ ಪ್ರಯತ್ನ ಸಾಕು. ನಮ್ಮ ಸಂವೇದನೆ ಜಡ ಬಿಡಬಾರ್ದು. ಜಡ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು. ಕಡದಾಸನಂತವನು ಇದನ್ನು ಬಹಳ ವಿಚಿತ್ರವಾದ ರೀತಿಯಲ್ಲಿ ಮಾಡ್ತಾನೆ. ಅವನು ಹೇಳುವ ಮಾತನ್ನು ಇವತ್ತು ನಾನು ಹೇಳಿದ್ರೆ ನನ್ನ ಮೇಲೆ ನೀವು ನಾಳೆ ಎಲ್ಲಾದ್ರೂ ಪೇಪರ್ ಎಲ್ಲ ಬರೆದು ಹಾಕಿದ್ರೆ ನನಗೆ ಉಳಿಗಾಲ ಇಲ್ಲ. ಏನು ಅಂದ್ರೆ ಅವನು ಏನ್ ಹೇಳ್ತಾನೆ ಗೊತ್ತುಂಟು ಕಾಳಿದಾಸ, ಬಹಳ ಒಂದು ಒಳ್ಳೆ ಮಾತು. ಸ್ವಲ್ಪ ಮಾತಾಡ್ತ ಆಮೇಲೆ ನಿಮಗೆ ಹೆಚ್ಚು ಸುಖ ಆಗುತ್ತೆ ನಾನು ತಿಳಿಸುವಾಗ. ಏನು ಏನು ಹೇಳ್ತಾನೆ ಕಾಳಿದಾಸ ಅಂದ್ರೆ, ಸಹಜಂ ಕಿಲ ಯದ್ವಿನಿಂದಿತಂ ನ ಖಲು ತತ್ಕರ್ಮ ವಿವರ್ಜನೀಯಂ ಪಶುಮಾನ ಕರ್ಮ ದಾರುಣೋ ಕಂಪ ಮೃದುರೇವ ಶ್ರೋತ್ರಿಯ. ರಾಮಣ್ಣನ ಮಗಳು ಅದಕ್ಕೋಸ್ಕರ ನಾನು ಹೇಳಿದ್ದೆ, ನಾಳೆ ನೀವು ಪೇಪರ್ ಹಾಕ್ಬೇಡಿ, ನನಗೆ ಮತ್ತೆ ಗಂಡ ಆಗ್ತಾರ. ಅವನೇನು ಹೇಳೋದು ಅಲ್ಲ, ನೀವು ಒಬ್ಬ ಬೆಸ್ತ ಮೀನು ಶಕುಂತಲೆ ಕಳೆದುಕೊಂಡ ಉಂಗುರವನ್ನು ಒಂದು ಮೀನು ನುಂಗಿ, ಆ ಮೀನು ಒಬ್ಬ ಬೆಸ್ತನಿಗೆ ಸಿಕ್ಕಿ, ಬೆಸ್ತ ಅದರ ಹೊಟ್ಟೆಯನ್ನು ಸೀಳುವಾಗ ಆ ಉಂಗುರ ಅವನಿಗೆ ಮರಳಿಸಿ ಅದನ್ನು ಮಾರಾಟ ಮಾಡಬೇಕು ಅಂತ ನಗರಕ್ಕೆ ಬಂದು ರಾಜಭಟರ ಕೈಯಲ್ಲಿ ಪೆಟ್ಟು ತಿಂದು ಅವನು, ನೀನು ಏನ್ ಮಾಡ್ತಾ ಇದ್ದೆ, ನಾನು ಬೆಸ್ತ ಅಂತ, ನಾನು ಬೆಸ್ತ ವೃತ್ತಿಯನ್ನು ರಾಜಭಟರು ಹೀಯಾಳಿಸುವಾಗ ಅವನು ಹೇಳ್ತಾರೆ ಉತ್ತರ, ಸಹಜಂ ಕಿಲ ಯದ್ವಿನಿಂದಿತಂ ನಖಲು ತತ್ಕರ್ಮ ವಿವರ್ಜನೀಯಂ. ನಿಮ್ಮ ಒಟ್ಟಿಗೆ ನಾನು ವಾದಕ್ಕೆ ನಿಲ್ತಾ ಇಲ್ಲ. ನನ್ನ ಮೀನುಗಾರಿಕೆ ವೃತ್ತಿ ನಿಮ್ಮ ಮಟ್ಟಿಗೆ ವೃತ್ತಿಯೇ ಇರಲಿಕ್ಕೆ ಸಾಕು. ನನಗೆ ಅದು ಸಹಜ. ಸಹಜಂ ಕಿಲ ವಿನಿಂದಿತಂ, ನಾನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ನಖಲು ತತ್ಕರ್ಮ ವಿವರ್ಜನೀಯಂ. ಯಾಕೆ ಸಾಧ್ಯ ಇಲ್ಲ? ಪಶು ಮಾರಣ ಕರ್ಮ ದಾರುಣೋ ಕಂಪ ಮೃದುರೇವ ಶ್ರೋತ್ರಿಯ. ಬ್ರಾಹ್ಮಣರು ಶ್ರೋತ್ರಿಯರು ಈ ಯಜ್ಞಯಾಗಗಳಲ್ಲಿ ಪಶು ಮಾರಣ ಮಾಡ್ತಾರೆ, ಪಶು ಬಲಿ ಮಾಡ್ತಾರೆ. ಕಾಳಿದಾಸ ಹೇಳಿ ಬಿಟ್ಟಿದ್ದಾನೆ. ಅದರಿಂದ ಇವತ್ತು ನಾವು ಮಾಡ್ತಾ ಇಲ್ಲ ಅಂತ ಅದಕ್ಕೆ ಬೇರೆ ಅರ್ಥ ಇದೆ ಅಂತ ಹೇಳಿ ಸಾಧ್ಯನೇ ಇಲ್ಲ. ಕಾಳಿದಾಸ ಹೇಳೋ ಕವಿ ಅವನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ತಾರೆ. ಆದರೆ ಒಳಗಡೆಯಿಂದ ನೀವು ಅವರನ್ನು ನೋಡಿದರೆ ಅನುಕಂಪ ಮೃದುರೇವ ಶ್ರೋತ್ರಿಯ.
ಬಹಳ ಆಶ್ಚರ್ಯ. ಪಶು ಮಾರಣ ಮಾಡ್ತಾರೆ, ಪ್ರಾಣಿ ಬಲಿ ಮಾಡ್ತಾರೆ, ಯಜ್ಞಾಗಲಿ ಕರ್ಮಕಾಂಡ. ಆದರೆ ಅವರ ಅಂತರಂಗ ನೀವು ನೋಡಿದ್ರೆ, ನೀವು ನೋಡಿಲ್ಲ ಅಂತ ನೋಡಿದ್ರೆ ಅನುಕಂಪ ಮೃದುರೇವ, ಅನುಕಂಪ ಮೃದು ಎನ್ನುವುದು ಬುದ್ಧನಿಗೆ ಕಾಳಿದಾಸ ಕೊಟ್ಟ ಉತ್ತರ. ನಿನಗೆ ಬೇಕಾದ ಅನುಕಂಪ, ಲೋಕಾನುಕಂಪ ಅಲ್ವ, ಮನುಷ್ಯನ ಅಂತರಂಗದಲ್ಲಿ ಅವನಿಗೆ ಗೊತ್ತಿಲ್ಲದೆ ಅವನು ಅದಕ್ಕೆ ವಿರುದ್ಧ ಎನ್ನಿಸುವ ಕ್ರಿಯೆಯನ್ನು ಮಾಡ್ತಾ ಇದ್ದಾಗಲೂ ಕೂಡ ಅನುಕಂಪ ಇರಬಹುದೆನ್ನುವ ಗುಟ್ಟು ಗೊತ್ತಿರಲಿ. ಅನುಕಂಪ ಮೃದುರೇವ ಶ್ರೋತ್ರಿಯ. ಬಹಳ ಆಶ್ಚರ್ಯ. ಎಷ್ಟೋ ಕಾಲದ ನಂತರ ಲಂಕೇಶ್ವರ ಒಂದು ಬರಹದಲ್ಲಿ ನಾನು ನೋಡಿದೆ, ಜಿಮ್ ಆಯ್ತು. ಅದೇ ಏನು ಅಂದ್ರೆ, ಬೇಟೆಗಾರ, ದಯಮಾಡಿ ಆಲೋಚನೆ ಮಾಡಿ, ಬೇಟೆಗಾರ ಒಂದು ಪ್ರಾಣಿಯನ್ನು, ತಾನು ಬೇಟೆಯಾಡುವ ಪ್ರಾಣಿ ಇರ್ಲಿಕ್ಕೆ ಸಾಕು, ಅವನು ಪ್ರಾಣಿಗಳನ್ನು ಬೇಟೆಯಾಡ್ತಾನೆ. ಬೇಟೆಯಾಡುವವನಿಗೆ ಪ್ರಾಣಿಗಳ ಮೇಲೆ ಇರತಕ್ಕ ಪ್ರೀತಿ ನಿನ್ನ ಅಳವಿಗೆ ಮೀರಿದ್ದು ಅಂತ. ಬೇಟೆಗಾರನಿಗೆ ಪ್ರಾಣಿ ಸಂಕುಲದ ಮೇಲೆ ಇರುವ ಪ್ರೀತಿ ನಿನ್ನ ಗ್ರಹಿಕೆಗೆ ಮೀರಿತ್ತು. ಅಂದ್ರೆ ಏನು ಅಂದ್ರೆ, ನೀನು ಪರಿಸರದ ಭಾಗವಾಗದೆ ನಿನಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸರದ ಭಾಗವಾಗದೆ ನಿನಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೂರ ನಿಂತು ನೀನು ವಿಮರ್ಶೆ ಮಾಡಿದ್ರೆ ಅದು ನೀರಸ. ಪರಿಸರದ ಭಾಗ ಅಲ್ಲಿ ಒಳಗಡೆ ಬಂದು ನೋಡು, ಆಗ ಗೊತ್ತಾಗುತ್ತೆ. ಇದು ಒಂದು ಒಳ್ಳೆಯ ಸಾಹಿತ್ಯಕ್ಕೆ ಇದು ಎಲ್ಲ ಕಾಲದಲ್ಲಿಯೂ ಇರತಕ್ಕ ಒಂದು ಗುಣ. ಅಲ್ಲಿ ಇದ್ದು ಅವನು ಮಾತಾಡುದು, ಒಳಗಿದ್ದು ಮಾತಾಡುದು. ಅವರು ಟೀಕಿಸಲಿ, ವಿಮರ್ಶಿಸಲಿ, ಬೈಲಿ, ಅವನು ನಿಂದನೆ ಮಾಡಲಿ, ಅಡ್ಡಿ ಇಲ್ಲ. ಅವನಿಗೆ ಅವನು ಪರಿಸರದ ಭಾಗವಾಗಿರಲಿ, ಅದರ ಒಳಗಡೆ ಇರಲಿ ಅಂತ. ಈ ಒಂದು ಪರಿಜ್ಞಾನ ನೋಟ್ ಬುಕ್, ಈ ಕಾಲಂಬರಿ ನೋಟ್ ಬುಕ್ ಉಂಟಲ್ಲ, ಅಂಕಣಗಳು, ಇದರಲ್ಲಿ ಈ ಪರಿಜ್ಞಾನ ಇದೆ. ಯಾವುದು? ಪರಿಸರದ ಭಾಗವಾಗಿ ನೋಡಿದರೆ ನಮ್ಮ ಸಂವೇದನೆಗೆ ಸಿಕ್ಕತಕ್ಕ ಕಾವು ಯಾವ ರೀತಿ ಇತ್ತು ಅಂತ, ಅದು ನಾವು ಬೌದ್ಧಿಕವಾಗಿ ನೋಡುವುದಕ್ಕಿಂತ ಅಥವಾ ಇನ್ಯಾವುದೋ ಒಂದು ದೃಷ್ಟಿಕೋನವನ್ನು ಎಡಬಲು ಪಡೆದು ನೋಡುವುದಕ್ಕಿಂತ ಒಂದು ಬೇರೆಯಾದ ಒಂದು ಹೊಸ ಎಕ್ಸ್ಪ್ಲೋರೇಷನ್ಗೆ ಇದು ನಾವು ಸಿದ್ಧವಾಗಬಹುದು ಎನ್ನತಕ್ಕ ಒಂದು ಅರಿವು ಈ ಕಾಲಂಗಳಲ್ಲಿ ಇದೆ. ಇದು ನನಗೆ ಬಹಳ ಇಷ್ಟವಾಗಿರತಕ್ಕ ಸಂಗತಿ, ಬಹಳ ಇಷ್ಟವಾಗಿರುತ್ತೆ. ಅಂದ್ರೆ ಇದು ನಾವು ಏನ್ ಮಾಡ್ತೇವೆ ಅಂದ್ರೆ, ಹೊಸ ಹೊಸ ಈ ಋತುಗಳು ಉಂಟಲ್ಲ, ಅಂದ್ರೆ ಒಂದು ಮಾತು ಹೇಳಿ ಮುಗಿಸ್ತೇನೆ. ಏನಪ್ಪಾ ಅಂದ್ರೆ, ನನ್ನ ರಾಮಾಯಣದ ನೆನಪಾಯ್ತು ನನಗೆ. ರಾಮಾಯಣದಲ್ಲಿ ಇದೆ, ರಾವಣನಿಗೆ ಅಶೋಕವನವನ್ನು ಹೇಗೆ ಮಾಡಬೇಕು ಅಂತ ಇತ್ತು ಅಂದ್ರೆ, ಎಲ್ಲ ಕಾಲದಲ್ಲಿಯೂ ಫಲ ಬಿಡತಕ್ಕ ಫಲವೃಕ್ಷಗಳನ್ನು ತಂದು ನಡಬೇಕು. ಸರ್ವಕಾಲ ಫಲದ್ರುಮಯಿ ಅಂತ. ಎಲ್ಲ ಕಾಲದಲ್ಲಿಯೂ ಸಿಗ್ಬೇಕು. ಮಾವಿನ ಹಣ್ಣು ಸಿಗೋದು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಅಲ್ಲ, ಆ ಸೀಸನ್ನಲ್ಲಿ ಹೇಗೂ ಸಿಗ್ತದೆ. ಆ ಸೀಸನ್ ತಪ್ಪಿ ಅದು ನಮಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮಾವಿನ ಹಣ್ಣು ಸಿಗ್ತದೆ. ಎಲ್ಲವೂ ಹಾಗೆ, ಎಲ್ಲ ಸರ್ವಕಾಲ ಫಲದ್ರುಮಯಿ. ಆ ಕಾಲದಲ್ಲಿ ಇತ್ತು, ಎಲ್ಲ ಕಾಲದಲ್ಲಿಯೂ ಸಿಕ್ಕಿದ ಆಸೆ. ಇದು ದುರಾಸೆ, ಆಸೆಯೂ ಅಲ್ಲ, ಇದು ಅತ್ಯಾಸೆ. ಎಲ್ಲ ಕಾಲದಲ್ಲಿಯೂ ಫಲ ಸಿಕ್ಕತಕ್ಕಂಥದ್ದು ಸಿಕ್ಕಿದ್ರೆ ಆವಾಗ ಅಂತಹ ಫಲಗಳೆಲ್ಲ ಹಂಬಲವೇ ಬಿಟ್ಟು ಹೋಗುತ್ತೆ. ಅಲ್ಲ, ಇಂಥ ಕಾಲದಲ್ಲಿ ಮಾತ್ರ ಸಿಗುವುದು ಅನ್ನೋದು ಆ ಸ್ಪೆಷಲ್ ಸಂಗತಿ ಉಂಟಲ್ಲ, ಇದು ನಮ್ಮನ್ನು ಒಂದು ಹಂಬಲ ನಮ್ಮಲ್ಲಿ ಹುಟ್ಟಿ ಹಾಕುವಂಥದ್ದು. ಆಯ್ತಾ? ಇದು ಎಲ್ಲ ಕಾಲದಿಗೂ ಅದು ಆಸೆ ಆಯಿತು. ಮತ್ತೆ ಒಂದು ಮಾತಿಗೆ ಏನಂದ್ರೆ, ಒಂದು ಕಾಲ ಹೋಯಿತು, ಮತ್ತೊಂದು ಕಾಲ ಬರುತ್ತೆ. ಶಿಶಿರ ವಸಂತವು ಪುನರಾಯಾತಃ. ಏನು, ಶಿಶಿರ ಕಾಲ ಹೋಗುತ್ತೆ, ಚಳಿಗಾಲ ಹೋಗುತ್ತೆ, ವಸಂತ ಕಾಲ ಬರುತ್ತೆ, ಕೆಟ್ಟ ಕಾಲ ಹೋಗುತ್ತೆ, ಒಳ್ಳೆ ಕಾಲ ಬರುತ್ತೆ. ಹೀಗೆ ಇದು ಫಿಲಾಸಫಿ. ಅದು ನಾನು ಹೇಳ್ತಾ ಇರೋದು ಗೊತ್ತಾಯ್ತು ಅಂದ್ರೆ ದೊಡ್ಡ ಸಂಗತಿ ಅಂತಲ್ಲ, ಕ್ಲಿಯರ್ ಆಯ್ತು ಅಂತ. ಈ ಯೋಚನೆ ಮಾಡಿ ಮಾತಾಡುವಾಗ ಕ್ಲಿಯಾರಿಟಿ ಕಮ್ಮಿ ಆಗ್ತಾ ಹೋಗುದು. ನಮ್ಮ ವೀರಭದ್ರಪ್ಪನವರಾಗೆ ಮಾತು ಕುದುರುತ್ತಾ ಹೋಗುವಾಗ ಆವೇಶ ಜಾಸ್ತಿ ಆಗ್ತಾ ಹೋಗುದು. ಎಲ್ಲ ಕಾಲದಲ್ಲಿಯೂ ಎಲ್ಲ ಇದರಲ್ಲಿಯೂ ಸಿಗುವಂತಹದ್ದು ಅದು ಆಸೆಯಾಗಿದ್ರೆ, ತ್ರಾಸೆಯಾಗಿದ್ರೆ, ಒಂದು ಕಾಲ ಕೆಟ್ಟ ಕಾಲಗಳ ಮೇಲೆ ಇನ್ನೊಂದು ಕಾಲ ಬರುತ್ತೆ ಅಂತ ಅದನ್ನು ಕಾಯುವುದುಂಟಲ್ಲ, ಇದು ಒಂದು ರೀತಿ ಇದು ಹೋಪ್ಸ್ ಅನ್ನು ಜೀವಂತವಾಗಿಡುವ ಒಂದು ಫಿಲಾಸಫಿ. ಶಿಶಿರ ವಸಂತವು ಪುನರಾಯ ಅಂತ. ಇದು ಬಿಟ್ಟರೆ ಇನ್ನೂ ಒಂದಿದೆ ಅಂತ.
ಅದಕ್ಕೊಂದು ಅದ್ಭುತವಾಗಿರತಕ್ಕ ಸಾಲು ನನಗೆ ಸಿಕ್ಕಿದ್ದು ಅನಂತಮೂರ್ತಿಯವರ ಆತ್ಮಕಥೆಯ ಕೊನೆಯ ಪೇಜ್ನಲ್ಲಿ. ಮಿಡ್ ವಿಂಟರ್ ಸ್ಪ್ರಿಂಗ್ ಇಸ್ ಇಟ್ಸ್ ಓನ್ ಸೀಸನ್. ಅದು ಟಿ ಎಸ್ ಕ್ಲೇಟನ್ ಪದ್ಯ. ಟಿ ಎಸ್ ಕ್ಲೇಟ್ ಆ ಪದ್ಯವನ್ನು, ಆ ಪದ್ಯಕ್ಕೆ ಬೇಕಾದಂತಹ ಇದನ್ನು ತಗೊಂಡದ್ದು ಜಾನ್ ಫ್ರೇಸರ್ ಅವರ ಗೋಲ್ಡನ್ ಬೋದಿಂದ. ಮಿಡ್ ವಿಂಟರ್ ಸ್ಪ್ರಿಂಗ್ ಇಸ್ ಇಟ್ಸ್ ಓನ್ ಸೀಸನ್, ಸಂಪಿಟರ್ನ ದೋ ಸಾಟನ್. ಏನ್ ಚೆನ್ನಾಗಿದೆ ಅಂದ್ರೆ ಅದು ಏನು ಹೇಳ್ತದೆ ಅಂದ್ರೆ, ಚಳಿಗಾಲದ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ವಸಂತ ಕಾಲದ ಹೊಳಪು ಉಂಟಾಗಬಹುದು. ಚಳಿಗಾಲದ ಮಧ್ಯದಲ್ಲಿ ಬಹಳ ಕಷ್ಟ ಇದೆ. ಏನು ವಸಂತ ಕಾಲದ ಕನವಳಿಕೆ ಅಲ್ಲ, ವಸಂತ ಕಾಲದ ಹೋಪ್ಸ್ ಅಲ್ಲ, ಮತ್ತೇನು ಅದು ವಸಂತ ಕಾಲದ ಕಾಣಿಕೆ. ಮಿಡ್ ವಿಂಟರ್ ಸ್ಪ್ರಿಂಗ್ ಇಸ್ ಇಟ್ಸ್ ಓನ್ ಸೀಸನ್ ಅಂತ. ಸೀಸನ್ ಅದು ಎಲ್ಲ ಕಾಲದಲ್ಲಿ ನಮಗೆ ಸಿಕ್ಕತಕ್ಕದ್ದು, ಫಲ ಸಿಗತಕ್ಕದ್ದು ಅಂತಲ್ಲ. ಅದು ಆಸೆ, ಅಥವಾ ಒಂದು ಕಾಲ ಕಳೆದ ಮೇಲೆ ಒಂದು ಕಾಲ ಬರುತ್ತೆ ಅಂತ ಭಾವಿಸುವುದು ಕೂಡ ಅದು ಹೋಪ್ಸ್ ಅನ್ನ ಜೀವಂತವಾಗಿರುವ ಪ್ರಕ್ರಿಯೆ. ಇದು ಹಾಗಲ್ಲ. ಇದೇನಂದ್ರೆ ಕಷ್ಟ ಕಳೆದು ಹೋಗಿಲ್ಲ. ಮಿಡ್ ವಿಂಟರ್ ಕಷ್ಟದಲ್ಲಿದೆ, ಚಳಿ ಇದೆ, ಶೈತ್ಯ ಇದೆ, ಅದರ ಮಧ್ಯದಲ್ಲಿ ಬರತಕ್ಕ ಆ ವಸಂತದ ಒಂದು ಪ್ರಫುಲ್ಲತೆ, ಅದದು ಇದು ಕವಿಗೆ ಗೊತ್ತಾಗ್ತದೆ. ಇದು ಕವಿಗೆ ಮಾತ್ರ ಗೊತ್ತಾಗಲ್ಲ. ಇಲ್ಲಿ ವಾಸ್ತವ ಇದೆ, ವಾಸ್ತವದ ಕಷ್ಟ ಇದೆ. ವಾಸ್ತವದ ಕಷ್ಟದ ಒಳಗಡೆ ನೀವು ಹುಡುಕಿದರೆ ಅಲ್ಲಿ ಆ ಕಷ್ಟವನ್ನು ಮರೆಸತಕ್ಕ ಇನ್ನೇನೋ ಒಂದು, ಹೀಗೆ ಅಂತ ನಿರೀಕ್ಷೆ ಮಾಡಿ ಪಡೆಯಲಾಗದೇ ಇದ್ದದ್ದು, ಅನಿರೀಕ್ಷಿತವಾಗಿರತಕ್ಕಂಥ ಒಂದು ಸಂಗತಿ ನಮಗೆ ಗೊತ್ತಿಲ್ಲದೆ ನಾವು ಕೈ ಹಾಕುವಾಗ ನಮಗೆ ಸಿಕ್ಕಿದ್ದು. ಗೊತ್ತಿದ್ದು ಕೈ ಹಾಕಿ ಸಿಕ್ಕಿದ್ದಲ್ಲ, ನಿರೀಕ್ಷಿತವಾದದ್ದಲ್ಲ. ಇದಕ್ಕೆ ಜನಪ್ರಿಯತೆ ಸಿಗ್ಲಿಕ್ಕಿಲ್ಲ, ಬಟ್ ಅದು ಸಿಕ್ಕಿದ್ದುಂಟಲ್ಲ, ಅದು ಕೃತಾರ್ಥತೆ ಇದೆ. ಅದಕ್ಕೆ ಸ್ವಾಭಾವಿಕವಾಗಿ ಬರತಕ್ಕ ವಸಂತ ಕಾಲಕ್ಕಿಂತ ಹೆಚ್ಚಿನ ಕೃತಾರ್ಥತೆ ಇದೆ. ಬಹಳ ಆಶ್ಚರ್ಯ. ರಾಮಕೃಷ್ಣ ಪರಮಹಂಸರು ಕೋಲ್ಕತ್ತಾದಲ್ಲಿ ಝೂವಿಗೆ ಅವರ ಶಿಷ್ಯರು ಅವರು ಕರ್ಕೊಂಡು ಹೋಗ್ರಂತೆ. ನಮ್ಮಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳನ್ನೆಲ್ಲ ಕೆಡಿಸೋದು ಹೀಗೆ. ಅವ್ರ ಪಾಪ ಒಳ್ಳೆಯವರಾಗಿರ್ತಾರೆ. ನೀವು ನೋಡ್ಲೇ ಇಲ್ವಲ್ಲ, ನೀವು ನೋಡ್ಬೇಕಾದ ಯಾವ್ದನ್ನು ಮೃಗಶಾಲೆ ಕೋಲ್ಕತ್ತಾದಲ್ಲಿ ಹೊಸದಾಗಿ ಪ್ರಾರಂಭ ಹೋದರು. ಅಲ್ಲಿ ಸಿಂಹವನ್ನು ನೋಡಿದ್ರೆ, ಅದು ಪಂಜರಬದ್ಧವಾಗಿದೆ. ಸಿಂಹವನ್ನು ನೋಡಿದರೆ, ಸಿಂಹವನ್ನು ನೋಡಿದ ಕೂಡಲೇ ಅವರು ಹೇಳಿದರು, ಯಾರು ರಾಮಕೃಷ್ಣರು ಹೇಳಿದರು, ಹಾ ತಾಯಿ ದುರ್ಗೆಯ ವಾಹನ. ಇದು ಭಾವ ಸಮಾಧಿ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡ್ತಾನೆ, ಅದು ಪಂಜರದಲ್ಲಿ ಆ ಮೃಗ, ಕಾಡಿನಲ್ಲಿ ಸ್ವಚ್ಛಂದವಾಗಿರ್ಬೇಕಾದ ಮೃಗರಾಜ ಈ ಪಂಜರದಲ್ಲಿ ಒಣಗುತ್ತಾ ಇದೆ ಅಂತಲೂ ಅವರು ಹೇಳ್ತಾ ಇದ್ರೆ ಚೆನ್ನಾಗಿತ್ತು ಅಂತ. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಏನಂದ್ರೆ ರಾಮಕೃಷ್ಣರು ಹೇಳ್ತಾ ಇರುವುದು ಅದನ್ನೇ, ಪಂಜರದಲ್ಲಿ ಇರತಕ್ಕ ಸಿಂಹವನ್ನೇ ಅವರು ಇನ್ನೊಂದು ರೀತಿ ನೋಡ್ತಾ ಇದ್ದಾರೆ. ಪಂಜರಬದ್ಧವಾಗಿರತಕ್ಕ ಜೀವಿಯನ್ನು, ಮನುಷ್ಯನನ್ನು ಇನ್ನೊಂದು ರೀತಿಯಲ್ಲಿ ಅವರು ಅಲ್ಲಿಯೇ ಇದ್ದಾನೆ, ಅಲ್ಲಿಯೇ ನೋಡ್ತಾ ಇರೋದು, ಪಂಜರದಲ್ಲಿಯೇ ನೋಡ್ತಾ ಇರೋದು ತಾಯಿ ದುರ್ಗೆ ವಾಹನ ಅಂತ. ಹೇಗೆ ಮಿಡ್ ವಿಂಟರ್ ಸ್ಪ್ರಿಂಗ್ ಅಂತ, ಅದಕ್ಕೆ ಚಳಿಗಾಲದ ಮಧ್ಯದಲ್ಲಿಯೇ ಅದು ಏನು ಮಾಡೋದು ಕಾಣಿಕೆ. ಇದು ಸಾಹಿತ್ಯದ ಏನು ಎಂತ ಹೇಳುದು ನಾನು, ಇದು ಸಾಹಿತ್ಯದ ಜೀವಾಳ. ಇದು ಜೋಗಿಯವರಿಗೆ ಗೊತ್ತಿದೆ ಎನ್ನುವುದು ಏನೋ ಗೊತ್ತಿದ್ದ ಹಾಗಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತದ? ಅಲ್ಲ, ಅರ್ಥ ಉಂಟಾ? ಗೊತ್ತಿದೆ ಎನ್ನುವುದು ಏನೂ ಗೊತ್ತಿದ್ದ ಹಾಗಲ್ಲ. ಬರದಾಗ ಅದು ಗೊತ್ತಾಗುತ್ತೆ, ಬರೀಲಿಕ್ಕೆ ಹೊರಟಾಗ ಗೊತ್ತಾಗುತ್ತೆ, ಮಾತಾಡೋದಕ್ಕೆ ಹೊರಟಾಗ ಅದು ಉಂಟಾಗಬೇಕು. ಗೊತ್ತಿದ್ರೆ ಸಾಲದು. ಈ ನಮಗೆ ಗೊತ್ತಿದ್ರೆ ಸಾಲದು ಎನ್ನುವ ಒಂದು ಪ್ರಜ್ಞೆ ಉಂಟಲ್ಲ, ಇದು ನಮ್ಮ ನಾಗರಿಕತೆಯನ್ನು ಕಾಪಾಡುವುದು. ನಮಗೆ ಗೊತ್ತಿದ್ದದ್ದು ಸಾಲದು, ನಮಗೆ ಗೊತ್ತಿರುವುದು ಸಾಲದು. ಅದನ್ನು ನನ್ನಲ್ಲಿ ಉದ್ದೀಪನ ಮಾಡತಕ್ಕ ಕೆಲವು ಆದರೂ ಕಾಲಂಗಳು ಜೋಗಿಯವರ ಅಂಕಣದಿಂದ ಹರಿದು ಬಂದಿದೆ. ಒಂದು ನಾನು ಹೇಳಬೇಕಾದ್ದು ಹಬ್ಬಿದ ಮಲೆ ಮಧ್ಯದೊಳಗೆ. ದಯಮಾಡಿ ಓದಿ. ಇನ್ನು ನಾನು ಮಾತಾಡಿದ್ರೆ ನನಗೂ ಕಷ್ಟ, ನಿಮಗೂ ಕಷ್ಟ. ನಮಸ್ತೆ.